Morning guys, welcome to my vlog. ಆಲ್ಮೋಸ್ಟ್ ಒಂದು 2 ದಿನ ಗ್ಯಾಪ್ ಆದಮೇಲೆ ಜಿಮ್ ಬರ್ತಿರೋದು. ಸ್ವಲ್ಪ ಬಾಡಿ ರಿಕವರ್ ಆಗಬೇಕಾಗಿತ್ತು, ಲೋವರ್ ಬ್ಯಾಕ್ ಪೇನ್ ಇತ್ತು ಸ್ವಲ್ಪ, ಸೊ ಅದಕ್ಕೆ ರೆಸ್ಟ್. ನಾನು ಯಾವಾಗ ಈ ಥರ ಮೊನ್ನೆ ತಾನೇ ಕನ್ಸಿಸ್ಟೆಂಟು ಸ್ಯಾಟರ್ಡೇನೂ ಜಿಮ್ ಹೋಗ್ಬೇಕು ಅಂದರೆ ಸ್ಪೀಚ್ ಕೊಟ್ಟನಲ್ಲ ನನ್ನ ಮಗ ಅನ್ಕೋಬಿಡಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯು ಶುಡ್ ನೋ ವೆನ್ ಟು ಪಾಸ್ ಆಲ್ಸೋ ಗೈಸ್. ಬಾಡಿ ರಿಲೇಟೆಡ್ ಅಂತ ಬಂದಾಗ ಶುಡ್ ನೋ ವೆನ್ ಟು ಸ್ಟಾಪ್. ಬನ್ನಿ ಇವಾಗ ಜಿಮ್ ಮುಗಿಸ್ಕೊಂಡು ನೆಕ್ಸ್ಟ್ ಕತೆ ನೋಡೋಣ. ಸ್ಕೀಮು ಈ ತರ ತೋರಿಸ್ತಾ ಇದೆ. ELI ಅಂತ ಒಂದು ಮೋದಿ ಸ್ಕೀಮ್ ಇದೆಯಲ್ಲ, ಅದ್ ನೀನ್ ಅಪ್ಲೈ ಮಾಡಿಲ್ವಾ? 6 ಮಂತ್ಸ್ ಯಾವ್ದಾದ್ರು ಆರ್ಗನೈಸೇಷನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ 15,000 ಆಗ್ತಾರೆ. ನೀನ್ ಯಾಕೆ ಅಪ್ಲೈ ಮಾಡಿಲ್ಲ? ನೀನ್ ಮಾಡ್ಬೇಕು ತಾನೆ, ಯಾಕೋ ಮಾಡಿಲ್ಲ? ELI ಇಲ್ಲಿದೆ ನೋಡು, ನಂದು ಈ ತರ ಬರ್ತಾ ಇದೆಯೋ? ನೀನ್ ಎಲಿಜಿಬಲ್ ಇದೆಯಾ ಅನ್ಸುತ್ತೆ. ಫಸ್ಟ್ ಟೈಮ್ ಎಂಪ್ಲಾಯೀಸ್ ಫುಲ್ಲು. ನೀನ್ ಫಸ್ಟ್ ಟೈಮ್ ಎಂಪ್ಲಾಯಿ, ನಿಂಗೆ ಬರುತ್ತೋ? ಇಂಡಿವಿಜುವಲ್ ಜಾಯ್ನಿಂಗ್ ದ ಫಾರ್ಮಲ್ ವರ್ಕ್ ಪ್ಲೇಸ್ ಫಾರ್ ದ ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್ ಜಾಯ್ನ್ ಆಗಿರೋದು ಇವಾಗ. ನಾನು ಅವಾಗಲೇ ತಗೋಬೇಕಾಗಿತ್ತು, ಇವಾಗಲ್ಲ. ಗುಲ್ಡಮ್ಮ ಒಂದ್ಸಲಿ ಅಪ್ಲೈ ಮಾಡಿ ನೋಡು. ಇಲ್ಲ ಸುಮ್ಮನೆ ಅಪ್ಲೈ ಮಾಡೋದು, ನಮ್ದು ಲೆವೆಲ್ ಆಗುತ್ತೆ. ಕೂತ್ಕೊಳ್ಳಲಿ 100%. ಸುಮ್ನೆ ಅಪ್ಲೈ ಮಾಡಕ್ಕೆ ಲೆವೆಲ್ ಹಾಳಾಗುತ್ತೆ, ಹಂಗೆಲ್ಲ ಸುಮ್ಮನೆ ಮಾಡಬಾರ್ದು. ಯಾರು ನೋಡ್ತಾರೆ ನಿಂಗೆ? ಪಾಯಿಂಟ್ಸ್ ಹೋಗುತ್ತೆ. ನಂದು ಈ ತರ ಬರ್ತಿದೆ ನೋಡು, ನಾಟ್ ಎಲಿಜಿಬಲ್. ಏನೋ ಚೆಕ್ ಮಾಡ್ತೀನಿ. ನಾಟ್ ಎಲಿಜಿಬಲ್ ಯಾಕಂದ್ರೆ ನೀನು ಯಾವ್ದ್ರಲ್ಲೂ ಇಲ್ಲಿ ನೋಡಿಲ್ಲಿ ನಾಟ್ ಎಲಿಜಿಬಲ್ ಆರ್ ಎಲಿಜಿಬಿಲಿಟಿ ಇಸ್ ಯೆಟ್ ಟು ಬಿ ಫೌಂಡ್ ಅಂತ ಬರ್ತಾ ಇದೆ. ನಾಟ್ ಎಲಿಜಿಬಲ್. ಹಂಗ ಹೇಳ್ಬೇಡ್ವೋ, ನೀನು ಮಾಡಿಲ್ಲ. ನಂಗೂ ಯಾಕೋ ಮಾಡ್ತಿದ್ಯಾ? ಯಾಕಂದ್ರೆ ನೀನು ಫಸ್ಟ್ ಟೈಮ್ ಬರಲ್ಲ, ನನಗೆ ಕಾಮನ್ ಸೆನ್ಸ್ ಇದೆ, ನಿನ್ ತರ ಅಲ್ಲ. ನಮ್ಮಪ್ಪ ಹೇಳಿದ್ರು, ನೀನು ಮಗಾನೇ ಅಲ್ಲ, ನೀನು ಗೈಸ್. ಸೊ ಆನ್ಲೈನ್ ಶೇಡ್ಸ್ ಆರ್ಡರ್ ಮಾಡಿದ್ದೆ. ನನ್ನ ಹತ್ರ 1-2 ಇತ್ತು, ಅದನ್ನು ಫ್ರೆಂಡ್ ಕೊಟ್ಟಿದ್ದು. ಚೀಪಾಗಿತ್ತು ಆಫರಲ್ಲಿ, ಅದಕ್ಕೆ ಎತ್ಬಿಟ್ಟೆ. ನೋಡೋಣ ಚೆನ್ನಾಗಿದೆಯಾ ಅಥವಾ ಮಕ್ಕಾರಾಗಿದ್ದೀನಾ. ಬಾಕ್ಸ್ ಗೈಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಪರವಾಗಿಲ್ಲ. ಸ್ಪೆಕ್ಸ್ ಡ್ಯಾಮೇಜ್ ಆಗಿಲ್ಲದೆ ಸಾಕು. ಓಹೋ, 4ಕ್ಕೆ 4 ಕೊಟ್ಟಿದ್ದಾರೆ, ಪರವಾಗಿಲ್ಲ ಗೈಸ್. ಎಲ್ಲದಕ್ಕೂ ಬಾಕ್ಸ್ ಇದೆ, ಒಂದೊಂದಾಗಿ ಹಾಕೊಂಡು ನೋಡ್ತೀನಿ ಹೆಂಗಿದೆ ಅಂತ ಹೇಳಿ. ಜಾತ್ರೆ ಥರ ಇದೆಯಾ ಆಯಿತಾ? ಇದು ನಂಬರ್ 1. ನಾನು ನೋಡಿದೆ, ಸಕ್ಕತ್ತಾಗಿತ್ತು ವಯಸ್ಸು. ಬಟ್ ತೆಂಗಪ್ಪ ಹಾಕೋದು ಓಕೆ. ಬಟ್ ಅದು ಇಟ್ ವಾಸ್ ಸೋಲ್ಡ್ ಔಟ್. ಎಂತ ಮಾಡಿ ಚೆನ್ನಾಗಿದೆ ಅನ್ಕೋತೀನಿ. ಏನು ಸ್ಪೆಕ್ಸ್
ಹಾಕೊಂಡು ಶೇಡ್ಸ್ ಹಾಕೊಂಡು ಬಾಕ್ಸ್ ಚೆನ್ನಾಗಿದೆ, ಸ್ಲಿಮ್ ಆ್ಯಂಡ್ ಟ್ರಿಮ್. ಓಕೆ, ಕಾಮೆಂಟ್ ಮಾಡಿ ಹೆಂಗಿದೆ ಅಂತ. ಇವತ್ತಾಗಿರೋ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀವಿ ಮನೆ? ಅದಕ್ಕೆ ಗೊತ್ತಿಲ್ಲದ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ ಪಂಚು? ಅರ್ಥ ಆಯ್ತೇನಪ್ಪ? ಏನು ಮಾಡಿದೆ ನಾನು ಅಂತ ನಿಂಗೆ ಗೊತ್ತಾ ಹೋಗ್ಲಿ ಆ ಪೈಪಿನ ಕೆಲಸ ಗೊತ್ತಾ? ನೆಟ್ ಹಾಕಿ ಟೈಪ್ ಮಾಡ್ಬೇಕು. ವಾಷರ್ ಹಾಕಿ ನೆಟ್ ವಾಷರ್ ಇದೆ ಆ ಬ್ಲ್ಯಾಕ್ ನೆಟ್ ಹಾಕ್ಬೇಕು. ಇಲ್ಲ ಅದೇನಾಗಿದೆ ಗಮ್ಮೆಲ್ಲ ಹಾಕ್ಬಾರ್ದು ಅದು. ಇಲ್ಲ ನಾನು ನೋಡ್ರೆ ಸ್ಟೇನ್ಲೆಸ್ ಸ್ಟೀಲ್ ಸಿಂಕರ್ ಏನಾಗಿದೆ ಬರೀ ಸಿಮೆಂಟ್ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ದಾರೆ. ನಾನು ನೋಡಿದೆ ಇವಾಗ ಏನಾಗಿದೆ ಬರೀ ಗಮ್ ಹಾಕಿದ್ದಾರೆ, ಸ್ಕ್ರೂ ಇಲ್ಲ ನಟ್ಟು ಇಲ್ಲ, ಈಗ ಕೂರಿಸಿದ್ದಾರೆ, ಕೆಳಗಿಂದ ಪ್ಲಾಸ್ಟಿಕ್ ಹಿಂಗೆ ಪ್ರೆಸ್ ಮಾಡಿದ್ದಾರೆ. ಎರಡು ಕಡೆನೂ ಗಮ್ ಹಾಕಿದ್ದಾರೆ. ಪಾಯಿಂಟ್ ಅರ್ಥ ಆಗಿದೆ. ತೆಗೆದ್ರೆ ನೀರು ಹೋಗುತ್ತೆ. ಸೈಜ್ ಅದು ಸ್ಟ್ಯಾಂಡರ್ಡ್ ಸೈಜ್ ಅನ್ಸುತ್ತೆ ಕರೆಕ್ಟ್ ಆಗಿ. ಆಕ್ಚುಲಿ ಇದೆ ಕಾಲ್ ಮಾಡಿದ್ರು. ನಾನು ಮಾತಾಡ್ತೀನಿ. ಪೂಜಾ, ನಿಂಗೆ ಧೈರ್ಯ ಇಲ್ವಾ ಆಗಲ್ಲ ಅಂತ ಹೇಳಕ್ಕೆ? ಹಾಂ ಹಾಂ, ಏನಂತ ಹೇಳಿದ್ರು? ಪೇಮೆಂಟ್ ಲಿಂಕ್ ಕಳಿಸ್ತೀನಿ. ಆವಾಗ ಏನಂದೆ ನೀನು? ಇಲ್ಲ, ನನ್ನ ತಮ್ಮ ಕಾಲ್ ಮಾಡ್ತಾನಂತೆ, ಮಾತಾಡ್ತಾನೆ. ಸರಿ ಮಾ, ಇಲ್ಲಿ ನೋಡು, ಇಲ್ಲಿ ನೋಡಿ, ಇದೇನಂತ ಇಲ್ಲಿ ನೋಡು ಏನಂತ. ಆ ಇದನ್ನ ಗಮ್ ಹಾಕಿ ಅವರು ತಪ್ಪಾಗಿ ಅಣಿಸಿರೋದು. ಗಮ್ ಹಾಕೋ ನೆಸಿಟಿನೇ ಇಲ್ಲ, ಅದಕ್ಕೆ ಒಂದು ಸೆಪ್ರೇಟ್ ಇದು ಬರುತ್ತೆ ಹೊಸದು, ಅದನ್ನ ಹಾಕ್ಬಿಟ್ಟು ಸ್ಕ್ರೂ ಹಾಕಿ ಕೂರ್ಸೋದು ಅಷ್ಟೇ, ಗಮ್ ಇಲ್ಲ ಏನಿಲ್ಲ ಅದಕ್ಕೆ. ಗೈಸ್, ಅದು ಏನಾಯ್ತಂದರೆ ಸಿಂಕ್ ಏನೋ ಕಟ್ಕೊಂಡು ಸಿಗಾಕೊಂಡ್ಬಿಟ್ಟಿತ್ತು. ನಾನು ಸರಿ ರಿಪೇರಿ ಮಾಡೋಣ, ಟ್ರೈ ಮಾಡೋಣ ಹೋಗ್ಸೋಕ್ಕೆ ಅಂತ ಅಲ್ಲಿ ಇಲ್ಲಿ ಏನೋ ಚುಚ್ಚಿ ಏನೋ ಟ್ರೈ ಮಾಡಿದೆ, ಆಗಿಲ್ಲ. ಅದಕ್ಕೆ ಸರಿ ಪೈಪ್ ಹತ್ರ ಏನೋ ಸ್ವಲ್ಪ ಶೇಕ್ ಮಾಡಿದ್ರೆ ಹೋಗುತ್ತೆ ಅಂತ ಪೈಪ್ ಫಿಟ್ಟಿಂಗ್ ಮಾಡೋಣ ಅಂತ ಹೋದೆ. ನಮ್ಮಮ್ಮ ಬೇಡ ಬೇಡ ಅಂದರು, ಅದು ಸರಿ ಇಲ್ಲ, ಲೂಸ್ ಇದೆ ಅಂತ. ಮಾಡ್ತೀನಿ ಬರಮ್ಮ ಅಂತಬಿಟ್ಟು ಹಿಂಗೆ ಹೇಳಿದೆ, ಅದು ಪೈಪೇ ಬಂದ್ಬಿಡ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಅವ್ರೇನೋ ಸಿಮೆಂಟಾಗಿ ಕಾಣಿಸಿದ್ದಾರೆ, ಅದೇನೋ MC-ಲೋ ಏನೋ. ಇಟ್ಸ್ ನಾಟ್ ಸಪೋಸ್ ಟು ಬಿ ಲೈಕ್ ದಟ್. ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿರ್ಬೇಕಾಗಿತ್ತು ಅವರು. ಯಾವಾಗ ಮುರಿದೋಗಿದೆ, ಟೆಂಪ್ರರಿ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಇವಾಗ ಹೋಗಿ ತೊಗೊಂಬಂದು ಫಿಕ್ಸ್ ಮಾಡಿರೋದು ನಮ್ಮಪ್ಪ. ಒಳ್ಳೆ ಟಾಸ್ಕ್ ಯಪ್ಪ. ಸರಿ, ಏನಮ್ಮ ಮಾಡ್ತೀನಿ ಇವಾಗ? ಇವೆಲ್ಲ ಒಂದೊಂದ್ಸರಿ ಆಗುತ್ತೆ. ಅದೇನೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ ನನಗೂ ಒಂದೊಂದು ಸರಿನೇ ಆಗಿದೆ, ಅರ್ಥ ಆಯ್ತಾ? ಸಿಂಕಲ್ಲಿ ಗಟ್ಟಿ ಪದಾರ್ಥ ಹಾಕ್ಬಿಡೋದು. ಆಮೇಲೆ ನನ್ನ ಕಿಚನ್ ಅಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ನಂಗೆ ಯಾರು ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು ಈ ಥರ. ಸೊ ಗಾಯ್ಸ್, ವಾಕಿಂಗ್ ಬಂದಿದ್ದೀನಿ. ನಮ್ಮಮ್ಮಂದು ಫೋನು ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನು ತೋರಿಸ್ಬೇಕು. ಏನೋ ನೋಡಿ ಹಿಂಗೆ ಡಿಸ್ಪ್ಲೇ ಆಗ್ತಾಯಿದೆ, ಹುವಾವೆ ಅಂತ. ಹುವಾವೆಯೋ
ಸರಿ ಚೆಕ್ ಮಾಡಿಸ್ಬಿಟ್ಟು ಕೇಳೋಣ ಎಷ್ಟು ಏನಾಗುತ್ತೆ, ಎಷ್ಟು ಏನು ಮಾಡಬೇಕು ಅಂತ. ಸೊ ಗೈಸ್ ಕತೆ ಏನಂದರೆ, ಹುವಾವೇದು ಸಾಫ್ಟ್ವೇರ್ ಅಪ್ಡೇಟ್ ಸ್ಟಾಪ್ ಮಾಡಿ ಯಾವುದೋ ಕಾಲ ಆಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ದ ಲಾಸ್ಟ್ ಡೇ. ಯು ಕಾಂಟ್ ಯೂಸ್ ಇಟ್ ಎನಿಮೋರ್ ಹಿಯರ್ ಇನ್ ಇಂಡಿಯಾನೋ ಅಥವಾ ಜನರಲಿನೋ ಗೊತ್ತಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದ್ದಾರೆ, ಸಾಫ್ಟ್ವೇರ್ ಅಪ್ಡೇಟ್ ಸ್ಟಾಪ್ ಆಗಿದೆ. ಸೊ ಬೇಸಿಕಲಿ ಈ ಫೋನ್ ಸರಿ ಮಾಡ್ಸೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ನಮ್ಮ ಅಮ್ಮ ಆಲ್ರೆಡಿ ಬರ್ಡೇಗೆ ಫೋನ್ ಕೊಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಎಷ್ಟೇ ಆದರೂ ಕೊಡಿಸ್ಬೇಕಂತಿದ್ದೆ, ಕೊಡಿಸ್ಬಿಡೋಣ. ಬಟ್ ಐ ವಾಂಟೆಡ್ ಇಟ್ ಟು ಬಿ ಅ ಸರ್ಪ್ರೈಸ್. ಇವಾಗ ಅದು ಆಗಲ್ಲ. ಆ್ಯಂಡ್ ಇನ್ನೂ ಟೈಮ್ ಇದೆ ಆಷಾಢದ ಮುಗಿಯೋಕ್ಕೆ. ಅಮ್ಮ ಅವಾಗವರೆಗೂ ಹೊಸ ತೊಗೋಬಾರ್ದು ಅಂತಲೇ ಹೇಳ್ತಾರೆ. ಸೊ ವೆಯ್ಟ್ ಮಾಡಿ ಅವ್ರಿಗೆ ಹೇಳಿನೇ ಕೊಡಿಸ್ಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ ಗೈಸ್. ಸರ್ಪ್ರೈಸ್ ಫ್ಯಾಕ್ಟರ್ ಒಂದು ಮಿಸ್ ಆಗುತ್ತೆ ಅಷ್ಟೇ. ಅದರ್ವೈಸ್ ಅವ್ರಿಗೆ ಹೊಸ ಫೋನ್ ಕೊಡಿಸೋ ಅಥವಾ ಕೊಡಿಸ್ಕೊಂಡಿರೋ ಖುಷಿ ಇರುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಖುಷಿ ಆಗ್ಬಿಡ್ತಾರೆ. ಗೈಸ್ ಬ್ಯಾಂಗ್ಳೂರ್ ಕತೆ ಕ್ರೌಡ್. ಓಕೆ, ಇವಾಗ ಚೂರು ವಾಕಿಂಗ್ ಆಯಿತು, ಸಾಕು ಇವತ್ತಿಗೆ. ಹೋಗಿ ಕುತ್ಕೊಂಡು ಕೆಲಸಗಳಿರೋ ನೋಡ್ಕೊಂಡು ಬಾಯ್. ಇವಾಗ ಸಾಫ್ಟ್ವೇರ್ ಬರ್ಬಿಟ್ಟು ಅದನ್ನ ಪ್ರೋಗ್ರಾಮ್ ಬರ್ಬಿಟ್ಟಿದ್ರೆ ಅದನ್ನ ಇವ್ರು ಓವರ್ ರೈಡ್ ಮಾಡೋ ಅಧಿಕಾರ ಸಾಫ್ಟ್ವೇರ್ ಬರ್ಬೋದು. ಮುಗೀತದ್ರ ಕತೆ ನಿಜ. ಬಟ್ ಮ್ಯಾನ್ಯುವಲ್ ಮಾಡೋದು ಡೌಟ್, ಯಾಕೆಂದ್ರೆ ಸಿಸ್ಟಮ್ ಲಾಕ್ ಆಗ್ತಿರುತ್ತೆ. ನೋಡೋಣ, ಕೇಳೋಣ ತಗೊಳ್ಳಿ. ಮ್ಯಾನ್ಯುವಲ್ ಆಗಿ ಅದ್ರದ್ದು ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದು ಅಷ್ಟೇ ಮುಗೀತು ಅದ್ರ ಕತೆ. ಆ ಕಂಪ್ನಿದು ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡೋದು ಹೇಳು? ನಮಗೆಲ್ಲ ಗೊತ್ತಾಗೋಯ್ತು. ಹಾಂ, ಯಾವತ್ತು ಆಷಾಢಕ್ಕಲ್ಲಿ ಅದು? ನೆಕ್ಸ್ಟ್ ಮಂತ್ ನೋಡಿ ಹೆಂಗಾಗಿದೆ, ಕ್ಲೀನಾಗಿದೆ. ನಮ್ಮಮ್ಮ ಹೇಳಿದ್ರು ಇದನ್ನು ವೀಡಿಯೋ ಮಾಡು ಅಂತ. ಆವಾಗ ಕೆಟ್ಟದಾಗ ಕಾಣಿಸ್ತಿತ್ತಲ್ಲ, ಇವಾಗ ಕ್ಲೀನಾಗಿರೋದು ತೋರಿಸು ಅಂತ ಹೇಳಿದ್ರು. ಆಯಿತಾ, ಒಂದು ಅವಾರ್ಡ್ ಕೊಟ್ಬಿಡಿ ನಮ್ಮಮ್ಮನಿಗೆ. Everybody ask me how I know. I smiled at them and said she told me so. Everybody ask me how I know. I smiled at them and said she told me so. Everybody ask me how I know. I smiled at them and said she told me so. Everybody ask me how I know. I smiled at them and said she told me so. ಓಕೆ ಗೈಸ್, ಇವತ್ತು ಬ್ಲಾಗಿನ ಏನು ಮಾಡ್ತಿದ್ದೀನಿ, ಊಟ ತಿಂದು ಎಡಿಟಿಂಗ್ ಮಾಡಿ ನಾಳೆ ಸಿಗೋಣ.
See you in the next vlog. Till then, please like, share, subscribe, and comment to my channel. Bye.